ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಗುರುವಾರ ಐತಿ, ಮೂರನೇ ಗುರುವಾರ. ಇವತ್ತು ಗುರುವಾರದ ಪೂಜೆ ಐತ್ರಿ. ಬೆಳಗ್ಗೆ ಎಲ್ಲ ನಾನು ಕ್ಲೀನ್ ಮಾಡ್ಕೊಂಡು ಪರಿಶೋಧ ವರ್ಷಿ ಈಗ ಚಹಾ ಕೊಡಕತ್ತೀನಿ ನೋಡಿರಿ. ಬೆಳಗ್ಗೆನೇ ಮಾಡಿ ಹೋಗ್ತೀನಿ, ಯಾಕಂದ್ರೆ ಸಾಯಂಕಾಲ ಟೈಮ್ ಸಿಗಂಗಿಲ್ಲ. ಅದಕ್ಕೆ ಈಗ ಎಲ್ಲ ಸ್ವಲ್ಪ ಕೆಲಸ ಆಗೈತ್ರಿ. ಇನ್ನೂ ಅರ್ಧ ಕೆಲಸ ಐತಿ. ಈಗ ಕರೆಕ್ಟಾಗಿ 7:30 ಆಗೈತ್ರಿ. ಅಷ್ಟರೊಳಗೆ 10:30 ಒಳಗೆ ಎಲ್ಲ ಕೆಲಸ ಮುಗಿಸಿ ಪೂಜಾದ ಮುಗಿಸಿ ಹೋಗ್ಬೇಕ್ರಿ ನಾನು. ಅದಕ್ಕೆ ಗುರುವಾರದ ಬ್ಲಾಗ ಶೇರ್ ಮಾಡ್ತೀನಿ ನೋಡಿರಿ ಫ್ರೆಂಡ್ಸ್. ಇವನ್ನ ನಾನು ಹೋದ ವರ್ಷ ಮಾರ್ಗಶೀರ್ಷ ಒಳಗೆ ತೊಗೊಂಡಿದ್ದೀನಿ ನೋಡಿರಿ. ನೆನಪುಳಿಲಿ ಮಾರ್ಗಶೀರ್ಷ ಒಳಗೆ ಲಾಸ್ಟ್ ಏನು ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಲ್ರಿ, ಅವತ್ತು ಲಾಸ್ಟ್ ಮಾರ್ಗಶೀರ್ಷ ಗುರುವಾರ ದಿನ ನಾನು ತೊಗೊಂಡಿದ್ರಿ. ಇವಕ್ಕೆ ಟೋಟಲಾಗಿ 2,500 ರೂಪಾಯಿ ಬಿದ್ದಿದ್ದು ರೀ ಸಮಯಕ್ಕೆ. ಅವನ್ನ ನಾನು ಏನಾದರೂ ವಿಶೇಷ ಇದ್ದಾಗ ಅಷ್ಟೇ ತೆಗ್ದಿರ್ತೀನಿ ರೀ. ಏನಾದರೂ ಲಕ್ಷ್ಮೀ ಪೂಜೆ ಇದ್ದಾಗ, ಯಾವುದಾದ್ರೂ ವಿಶೇಷ ಹಬ್ಬ ಇದ್ದಾಗ ಅಷ್ಟೇ ನಾನು ಇವನ್ನ ತೆಗ್ದಿರ್ತೇನೆ ನೋಡಿರಿ ಫ್ರೆಂಡ್ಸ. ಭಾಳ ವಜನ್ ಅದಾವ್ರಿ, ಮತ್ತು ನೋಡೋಕ್ಕೂ ಭಾಳ ಚಂದ ಅದಾವ್ರಿ. ಭಾಳ ದಿನ ನಂದು ಆಸೆ ಐತ್ರಿ ಇವನ್ನ ತೊಗೋಬೇಕಂತೇಳಿ. ಇವತ್ತು ತೊಗೊಂಡು ನಾನು ಕರೆಕ್ಟ್ 1 ವರ್ಷ ಆಯ್ತು ನೋಡಿರಿ. ಮಾರ್ಗಶೀರ್ಷ ಟು ಮಾರ್ಗಶೀರ್ಷ ರೀ. ಈಗ 3ನೇ ಗುರುವಾರ ಮಾರ್ಗಶೀರ್ಷ ಪೂಜೆ ಐತೆ. ಅದಕ್ಕೆ ಎಲ್ಲ ಸನಿಗ ಕ್ಲೀನ್ ಮಾಡಿ ತೊಳೆದಿಟ್ಟ ನೋಡಿರಿ ಫ್ರೆಂಡ್ಸ. ಈಗ ಅರ್ಧ ನಾನು ಕೆಲಸನ ಮುಗಿಸ್ಕೊಂಡೇನಿ ರೀ. ಇನ್ನೂ ಅರ್ಧ ಕೆಲಸ ಐತಿ. ಅಷ್ಟರೊಳಗೆ ನಾನು ಬಟಾಟಿ ಪಲ್ಯ ಮಾಡೇನಿ ನೋಡಿರಿ. ಬೇಳೆ ಹಾಕಿ ಮಾಡೇನಿ, ಮತ್ತು ರೊಟ್ಟಿಗೆ ಹಿಟ್ಟು ನಾದ್ಕೊಂಡೇನಿ ರೀ ನಾನು. ಮುಂಜಾನೆ ಎದ್ದ ಗಡಿಬಿಡೊಳಗಂತೂ ಭಾಳ ಕಡೆ ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ ನೋಡಿರಿ. ಅದ್ರೊಳಗೆ ಡಬ್ಬಿ ಕಟ್ಕೊಂಡು ಹೋಗೋದು, ಅದ್ರೊಳಗೆ ಸನಿಕಾಗೂ ಡಬ್ಬಿ ಕಟ್ಟಬೇಕು, ನಾನು ಡಬ್ಬಿ ಕಟ್ಕೊಂಡು ಹೋಗಬೇಕು, ನಾಷ್ಟ ಅದೆಲ್ಲ ಮಾಡಿ ಮುಗಿಸಿ ಹೋಗ್ಬೇಕಂತಂದ್ರೆ ಟೈಮ್ ಆಗ್ತೈತೆ ರೀ. ಈಗ ಬೆಳಿಗ್ಗೆ ನಾನು ಪೂಜೆನೂ ಮಾಡೇನಿ ನೋಡಿರಿ ಫ್ರೆಂಡ್ಸ. ಪೂಜೆ ಅಂತೂ ರೆಡಿ ಆಗೈತೆ. ಇನ್ನು ಡಬ್ಬಿ ಅದು ಕಟ್ಕೊಂಡು ಡ್ಯೂಟಿಗೆ ಹೋಗೋದಿತ್ತು ಫ್ರೆಂಡ್ಸ. ಇಷ್ಟು ದಿನ ನಾನು ಮನೆಯೊಳಗೆ ಇರ್ತಿದ್ದೀನಿ, ನಾನು ವಿಡಿಯೋ ಶೇರ್ ಮಾಡ್ತಿದ್ದೀನಿ ರೀ ನಿಮ್ಮ ಜೊತೆ. ಬಟ್ ಈಗ ನಾನು ಕೆಲ್ಸಕ್ಕೆ ಹೊಂಟಿದ್ರಿಂದ ನನಗೆ ಶೇರ್ ಮಾಡೋಕೆ ಆಗೋತ್ರಿ ಫ್ರೆಂಡ್ಸ. ಹೆಣ್ಮಕ್ಳಿಗಂತೂ ಭಾಳ ಕಷ್ಟ ನೋಡಿರಿ. ಯಾಕಂತಂದ್ರೆ ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ ರೀ. ನಾನು ಮನೆಯೊಳಗೆ ಆರಾಮಾಗಿ ಇರ್ತೀನಿ ರೀ. ಈಗ ಯಾವಾಗಿಂದ ನಾನು ಕೆಲ್ಸಕ್ಕೆ ಹೊಂಟೀನಿ ಅವಾಗಿನಂತೂ ಡ್ಯೂಟಿ ಮಾಡಿ ಬರುವಂಥ ಹೆಣ್ಮಕ್ಳಿಗಂತೂ ಭಾಳ ಕಷ್ಟ ಐತ್ರಿ ಫ್ರೆಂಡ್ಸ. ಮನೆಯೊಳಗೂ ಎಲ್ಲ ಏನೇನು ಐತೆ ಎಲ್ಲ ಜವಾಬ್ದಾರಿ ನಿಭಾಯಿಸಿ, ಮತ್ತು ಹೊರಗಡೆ ಹೋಗಿಯೂ ಕೆಲಸ ಮಾಡಿ ಮತ್ತು ಮನೆಗೆ ಬಂದ ಅಡುಗೆದು ಮಾಡ್ಬೇಕಂತಂದ್ರೆ ಭಾಳ ಕಷ್ಟ ಐತ್ರಿ ಫ್ರೆಂಡ್ಸ. ಅಷ್ಟರೊಳಗೆ ನಾನೆಲ್ಲ ಕೆಲಸ ಮುಗಿಸ್ಕೊಂಡೆ ಬೆಳಿಗ್ಗೆ 5:30 ಏನು ಡೈಲಿ ರೂಟೀನ ಏನು ಮಾರ್ನಿಂಗ್ ಎಲ್ಲ ಕೆಲಸ ಇರ್ತೈತೆ ರೀ, ಅದನ್ನೆಲ್ಲ ಕಂಪ್ಲೀಟಾಗಿ ಮುಗಿಸಿ ನಾನು ಶ್ರೀಹಾನ ಮತ್ತು ಸನಿಕಾದು ಸಾಲಿಗೆ ಹೋದ್ಮೇಲೆ ನಾನು ಕೆಲ್ಸಕ್ಕೆ ಬಂದಿರ್ತೇನೆ ನೋಡಿರಿ ಫ್ರೆಂಡ್ಸ. ನಾನು ಸೋಷಿಯಲ್ ಅಡಿಟ್ ಅಂಥೇಳಿ ಜಸ್ಟ್ ಸದ್ಯಕ್ಕೆ ಕೆಲ್ಸಕ್ಕೆ ಹೊಂಟೇನಿ ನೋಡಿರಿ ಫ್ರೆಂಡ್ಸ. ಪಂಚಾಯತಿ ಹೋಗಿ ವಿಸಿಟ್ ಮಾಡಿ, ಅಲ್ಲಿ ನಮ್ಮದು ಟೀಮ್ ಐತ್ರಿ ಸೋಷಿಯಲ್ ಅಡಿಟ್ ಅಂಥೇಳಿ, ಅಲ್ಲಿ ಹೋಗಿ ನಾವು ವರ್ಕ್ ಮಾಡಿ ಬರ್ತೇವೆ ಫ್ರೆಂಡ್ಸ. ಪ್ರತಿಯೊಂದು ಒಂದೊಂದು ಹಳ್ಳಿಗೆ ಹೋಗಿ ನಾವು ಅಲ್ಲಿ ಕೆಲಸ ನಿರ್ವಹಿಸೋದಿರ್ತೈತಿ ಫ್ರೆಂಡ್ಸ. ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ. ಚಾನಲ್ ನೋಡಿರಿ ಮತ್ತು ಸಪೋರ್ಟ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.